ಈ ಹಿಂದೂ ಸಮಾಜೋತ್ಸವದ ಈ ಸುಂದರ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮೆಲ್ಲರ ಹಿರಿಯರು, ವಿಶ್ವ ಹಿಂದೂ ಪರಿಷತ್ತಿನ ಅಂತಾರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಬಜರಂಗ್ ಲಾಲ್ ಬಾಗ್ಡೇಜಿ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನನ್ನ ಆತ್ಮೀಯರಾದಂತಹ ಸಂತೋಷ್ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ವೇದಮೂರ್ತಿ ಬ್ರಹ್ಮಶ್ರೀ ಗಣೇಶ್ ತಂತ್ರಿಗಳೇ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರೇ, ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಸ್ವಯಂ ಸೇವಕ ಮಿತ್ರರೇ, ಬಹಳ ವಿಶೇಷವಾದಂತಹ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೀವಿ. ಸುಮಾರು 400 ವರ್ಷಗಳ ಕಾಲ ಹೋರಾಟದ ಪರಿಣಾಮವಾಗಿ ಅಯೋಧ್ಯೆಯಲ್ಲಿ ಭವ್ಯವಾದಂತಹ ರಾಮ ಮಂದಿರದ ನಿರ್ಮಾಣ ಆಗಿದೆ. ಆ ಮಂದಿರದಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಆಗಿದೆ. ಇನ್ನೇನು ಸ್ವಲ್ಪವೇ ಸಮಯದಲ್ಲಿ ಸಂಪೂರ್ಣವಾದಂತಹ ರಾಮ ಮಂದಿರ ನಿರ್ಮಾಣಗೊಂಡು ಲೋಕಾರ್ಪಣೆಗೊಳ್ಳಲಿದೆ. ಇನ್ನೊಂದು ಕಡೆ ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಕ್ರಾಂತಿಕಾರಿಗಳಿಗೆ ಪ್ರೇರಣೆಯನ್ನು ಕೊಟ್ಟಂತಹ ವಂದೇ ಮಾತರಂಗೆ 150ನೇ ವರ್ಷ. ಇಡೀ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತಹ ಮೊದಲನೇ ಸ್ವಾತಂತ್ರ್ಯ ಹೋರಾಟಗಾರ್ತಿ ಉಳ್ಳಾಳದ ರಾಣಿ ಅಬ್ಬಕ್ಕನ 500ನೇ ವರ್ಷದ ಜನ್ಮ ದಿನಾಚರಣೆ ಕೂಡ ಈ ವರ್ಷದಲ್ಲಿ ಆಗ್ತಾ ಇದೆ. ಅಂತ ಈ ವರ್ಷದಲ್ಲಿ ಜಗತ್ತಿನ ಅತಿ ದೊಡ್ಡ ಹಿಂದೂ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅದು 100 ವರ್ಷ. ಇಂಥ ಒಂದು ವಿಶೇಷವಾದಂತಹ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೀವಿ ಬಂಧುಗಳೇ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಚರಣೆ ಮಾಡಬೇಕು ಮತ್ತು ಇದನ್ನು ಇಡೀ ದೇಶಾದ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಬೇಕೆಂಬಂತ ಚಿಂತನೆ ಸಂಘಕ್ಕಿಲ್ಲ. ಯಾಕೆಂದ್ರೆ ಸಂಘ ಇರುವುದೇ ಹಿಂದೂ ಸಮಾಜಕ್ಕೋಸ್ಕರ. ಆದ್ರೆ ಇಡೀ ದೇಶದ ಹಿಂದೂಗಳು ಯೋಚನೆ ಮಾಡಿದ್ರು, ಈ ಸಂಘದ 100ನೇ ವರ್ಷವನ್ನು ನಾವು ದೇಶಾದ್ಯಂತ ಗ್ರಾಮ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಹಿಂದೂ ಸಮಾಜೋತ್ಸವದ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳನ್ನು ಸೇರಿಸಿಕೊಂಡು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆಗಳ ಒಂದ್ಸಲ ಸ್ಮರಣೆ ಮಾಡೋಣ, ಯುವ ಪೀಳಿಗೆಗೆ ನಮ್ಮ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವ ಎಂಬ ಕಾರಣಕ್ಕೋಸ್ಕರ ಇವತ್ತು ದೇಶಾದ್ಯಂತ ಹಿಂದೂ ಸಂಗಮ, ಹಿಂದೂ ಸಮಾಜೋತ್ಸವಗಳು ಆಗ್ತಾ ಇದೆ. ಅಂಥದ್ದೇ ಒಂದು ಸಮಾಜೋತ್ಸವ ಇವತ್ತು ಇಲ್ಲಿ ನಡೀತಾ ಇದೆ. ನಾವೆಲ್ಲರೂ ಇವತ್ತು ಸೇರಿದ್ದೀವಿ ಬಂಧುಗಳೇ. ಇವತ್ತು ಇಡೀ ಜಗತ್ತಲ್ಲಿ 10 ವಿಷಯಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಇವತ್ತಿನ ಈ ಇಂಟರ್ನೆಟ್ ಯುಗದಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಇವತ್ತಿನ ಯಾವುದು ನಮ್ಮ ದೇಶದಲ್ಲಿ ಇವತ್ತು ಚರ್ಚೆ ಆಗ್ತಿರುವಂತ, ಮೊನ್ನೆ 5 ದಿವಸ ದೆಹಲಿಯಲ್ಲಿ ಏನು ಕಾರ್ಯಕ್ರಮ ಆಯಿತು AI. ಇಂಥ ಒಂದು ಸಂದರ್ಭದಲ್ಲಿ ಹುಡುಕಿದ್ರೆ ಈ ದೇಶದ ಎಲ್ಲ, ಪ್ರಪಂಚದ ಎಲ್ಲ ಸಂಗತಿಗಳು ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಇಡೀ ಜಗತ್ತಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಜನ ಹಿಂದುತ್ವ ಅಂದ್ರೆ ಏನು, ಭಾರತದ ಇತಿಹಾಸ ಏನು, ಭಾರತದ ಪರಂಪರೆ ಏನು, ಭಾರತದ ಸಂಪ್ರದಾಯವೇನು ಎಂದು ಜಗತ್ತಿನ ಜನ ಇವತ್ತು ಹುಡುಕಾಟ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು, ವಿಜ್ಞಾನಿಗಳು, ವಿದ್ವಾಂಸರು, ಲೇಖಕರು, ಬರಹಗಾರರು, ತಜ್ಞರು, ಜಗತ್ತಿನ ಜನ ಇವತ್ತು ಹುಡುಕ್ತಾ ಇದ್ದಾರೆ. ಅರೆ, ಜಗತ್ತಲ್ಲಿ ಇಸ್ಲಾಂ ಪ್ರಾರಂಭವಾಗಿ 1400 ವರ್ಷ ಆಯಿತು. ಆ ಇಸ್ಲಾಂ ಅನ್ನು ಪ್ರಾರಂಭ ಮಾಡಿದ್ದು ಯಾರು ಅಂತ ಅದರಲ್ಲಿ ಟೈಪ್ ಮಾಡಿದ್ರೆ ಅದು ಬರುತ್ತೆ. ಕ್ರಿಶ್ಚಿಯಾನಿಟಿಯನ್ನು ಯಾರು ಪ್ರಾರಂಭ ಮಾಡಿದ್ರು, ಕ್ರಿಶ್ಚಿಯಾನಿಟಿ ಜಗತ್ತಲ್ಲಿ ಯಾವಾಗ ಪ್ರಾರಂಭ ಆಯಿತು ಅಂತ ಕೇಳಿದ್ರೆ ಅದು ಬರುತ್ತೆ. 2000 ವರ್ಷದ ಹಿಂದೆ ಪ್ರಾರಂಭವಾಯಿತು, ಇಂಥವರು ಪ್ರಾರಂಭ ಮಾಡಿದ್ರು. ಆದ್ರೆ ಅವರು ಹುಡುಕಾಟ ಮಾಡುತ್ತಿರುವುದು
ಈ ಸನಾತನ ಧರ್ಮ, ಹಿಂದೂ ಧರ್ಮ ಯಾವಾಗ ಪ್ರಾರಂಭ ಆಯಿತು? ಇದನ್ನು ಯಾರು ಪ್ರಾರಂಭ ಮಾಡಿದ್ರು? ಎಷ್ಟೋ ಉತ್ತರ ಹುಡುಕಿದ್ರು ಉತ್ತರ ಸಿಗುವುದೇ ಇಲ್ಲ. ಯಾರಿದನ್ನು ಪ್ರಾರಂಭ ಮಾಡಿದ್ರು? ಹೇಗೆ ಪ್ರಾರಂಭವಾಯಿತು? ಬಂಧುಗಳೇ, ಜಗತ್ತಿನ ಏಕೈಕ ಧರ್ಮ, ಆ ಧರ್ಮವನ್ನು ಯಾರು ಪ್ರಾರಂಭ ಮಾಡಿದ್ದು ಗೊತ್ತಿಲ್ಲ, ಯಾವಾಗ ಪ್ರಾರಂಭ ಮಾಡಿದ್ದು ಗೊತ್ತಿಲ್ಲ. ಲಕ್ಷಾಂತರ ವರ್ಷಗಳ ಹಿಂದೆ ಜಗತ್ತಿಗೆ ಕೊಟ್ಟಂತ ಒಂದು ಶ್ರೇಷ್ಠವಾದಂತಹ ಧರ್ಮ ಯಾವುದಾದ್ರೂ ಇದ್ರೆ ಅದು ನಮ್ಮ ಸನಾತನ ಧರ್ಮ. ಸನಾತನ ಧರ್ಮ ಬಂಧುಗಳೇ, ಸನಾತನ ಧರ್ಮ. ಇವತ್ತು ಜಗತ್ತು ಭಾರತವನ್ನು ನೋಡ್ತಾ ಇದೆ. ಅರೆ, ಏನಿದು ಹಿಂದುತ್ವ ಅಂದ್ರೆ, ಏನಿದು ಸನಾತನ ಧರ್ಮ ಅಂದ್ರೆ ಭಾರತದಲ್ಲಿ ಇದೆ? ಬಂಧುಗಳೇ, ನಮ್ಗೆಲ್ಲರಿಗೆ ಹೆಮ್ಮೆ ಎಣಿಸಬೇಕು. ಬಾಗ್ರಾಜಿ ಮಾತಾಡಬೇಕಾದ್ರೆ ಹೇಳಿದ್ರು, ಹಿಂದುತ್ವ, ಇಲ್ಲಿಯ ವೈದಿಕ ಪರಂಪರೆ, ಇಲ್ಲಿಯ ಸನಾತನ ಧರ್ಮ ಕೇವಲ ಭಾರತ ಮಾತ್ರ ಚೆನ್ನಾಗಿರಬೇಕು, ಭಾರತದ ಜನ ಮಾತ್ರ ಚೆನ್ನಾಗಿರಬೇಕು ಅಂತ ಹೇಳಿಲ್ಲ. ಬದಲಾಗಿ ಜಗತ್ತಿನ ಜನ ಚೆನ್ನಾಗಿರಬೇಕು. ಜಗತ್ತಿನ ಜನ ಮಾತ್ರ ಅಲ್ಲ, ಗಿಡ, ಮರ, ಪ್ರಾಣಿ, ಪಕ್ಷಿ, ಜಗತ್ತಿನ ಯಾವ ಯಾವ ಜೀವರಾಶಿಗಳು ಇರುವುದೇ ಅದೆಲ್ಲವೂ ಚೆನ್ನಾಗಿರಬೇಕು, ಅದಕ್ಕೆಲ್ಲದಕ್ಕೆ ಒಳ್ಳೆದಾಗಬೇಕೆಂಬಂತಹ ಜಗತ್ತಿನಲ್ಲಿ ಹೇಳಿದಂತ ಏಕೈಕ ಧರ್ಮ ಇದ್ದಿದ್ರೆ ಅದು ಸನಾತನ ಧರ್ಮ ಬಂಧುಗಳೇ, ಅದು ಸನಾತನ ಧರ್ಮ. ಅದು ನಾವು ಯಾರಿಗೂ ತೊಂದರೆಯನ್ನು ಕೊಟ್ಟವರಲ್ಲ, ನಾವು ಯಾರಿಗೂ ಅನ್ಯಾಯ ಮಾಡಿದವರಲ್ಲ. ಬದಲಾಗಿ ಜಗತ್ತಿನ ಎಲ್ಲರಿಗೆ ಇಲ್ಲಿ ಬಂದು ಬದುಕಲಿಕ್ಕೆ ಅವಕಾಶ ಕೊಟ್ಟಂತಹ ಜನ ಯಾವುದಾದ್ರೂ ಇದ್ರೆ ಅದು ಭಾರತದ ಹಿಂದೂ ಸಮಾಜ ಬಂಧುಗಳೇ, ಹಿಂದೂ ಸಮಾಜ. ಜಗತ್ತಲ್ಲಿ ಹೇಗೆ ಬದುಕಬೇಕು, ಜಗತ್ತಲ್ಲಿ ಹೇಗೆ ಜೀವನ ಮಾಡಬೇಕು ಗೊತ್ತಿರಲಿಲ್ಲ. ನಾಯಿಗಳ ರೀತಿಯಲ್ಲಿ ಬದುಕ್ತಾ ಇದ್ರಂತೆ. ಆದರೆ ಬದುಕು ಅಂದ್ರೆ ಏನು, ನಮ್ಮ ಜೀವನ ಪದ್ಧತಿ ಅಂದ್ರೆ ಏನು, ಒಂದು ಕುಟುಂಬ ಅಂದ್ರೆ ಏನು, ತಾಯಿಯ ಸಂಬಂಧ ಏನು, ತಂದೆಯ ಸಂಬಂಧ ಏನು, ಅಕ್ಕನ ಸಂಬಂಧ ಏನು, ತಂಗಿಯ ಸಂಬಂಧ ಏನು, ಜಗತ್ತಿಗೆ ಹೇಳಿಕೊಟ್ಟವರು ನಾವು. ಅದಕ್ಕೋಸ್ಕರ ಜಗತ್ತು ಇವತ್ತು ಭಾರತವನ್ನು ನೋಡುತ್ತಿರುವುದು ಈ ಕಾರಣಕ್ಕೋಸ್ಕರ. ಅಂತ ಒಂದು ಶ್ರೇಷ್ಠವಾದಂಥ ಧರ್ಮ ಅದು ನಮ್ಮ ಧರ್ಮ ಬಂಧುಗಳೇ. ಆ ಕಾರಣಕ್ಕೋಸ್ಕರ 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕೇಶವ ಬಲಿರಾಮ ಹೆಗ್ಡೆ ಅವರು ಪ್ರಾರಂಭ ಮಾಡಬೇಕಾದ್ರೆ ಅವರು ಯೋಚನೆ ಮಾಡಿದ್ದು ಈ ಕಾರಣಕ್ಕೋಸ್ಕರ. ಈ ಶ್ರೇಷ್ಠವಾದಂಥ ಧರ್ಮ ಏನಿದೆ, ಈ ಶ್ರೇಷ್ಠವಾದಂಥ ಸಂಸ್ಕೃತಿ ಏನಿದೆ, ಈ ಶ್ರೇಷ್ಠವಾದಂಥ ಪರಂಪರೆ ಏನಿದೆ, ಇದು ಉಳಿಬೇಕು. ಈ ದೇಶದಲ್ಲಿ ನಾವು ಇನ್ನೊಂದ್ಸಲ ಗುಲಾಮಗಿರಿಗೆ ಬೀಳಬಾರ್ದು, ಬ್ರಿಟಿಷರಂತಹ ಇನ್ನೊಂದು ಯಾರು ನಮ್ಮ ದೇಶದ ಮೇಲೆ ದಾಳಿ ಮಾಡಬಾರ್ದು. ಅದಕ್ಕೋಸ್ಕರ ಈ ಭಾರತ ಉಳಿಬೇಕಾದ್ರೆ ಒಂದು ಹಿಂದೂಗಳ ಸಂಘಟನೆ ಆಗಬೇಕೆಂಬ ಕಾರಣಕ್ಕೋಸ್ಕರ 1925ರಲ್ಲಿ ಡಾಕ್ಟರ್ ಜಿ ಅವರು ಸಂಘವನ್ನು ಪ್ರಾರಂಭ ಮಾಡಿದರು. ಆ ಸಂಘಕ್ಕೆ ಇವತ್ತು 100 ವರ್ಷ. ಸಂಘ ಮಾಡಿದಂಥ ಕಾರ್ಯ ಏನು? ಯಾವುದೋ ಒಂದು ಮೈದಾನದಲ್ಲಿ ಯಾವುದೋ ಒಂದು ಸಣ್ಣ ಯಾವುದಾದ್ರೂ ಒಂದು ವಟಾರ ಇದ್ರೆ 10-15 ಯುವಕರನ್ನು ಸೇರಿಸಿಕೊಂಡು ಅಲ್ಲಿ ಕಬಡ್ಡಿ ಆಟ, ಅಲ್ಲಿ ದೇಶಭಕ್ತಿ ಗೀತೆ, ಶ್ಲೋಕ, ಪ್ರಾರ್ಥನೆ, ಶಿವಾಜಿ ರಾಮಾಯಣ ಮಹಾಭಾರತದಂಥ ಶಿವಾಜಿ ಮಹಾರಾಜರ ಕಥೆಗಳನ್ನು ಹೇಳುವಂಥ ಕೇವಲ ಅಷ್ಟೇ ಕೆಲಸವನ್ನು ಮಾಡಿದರು. ಅಂತ ಒಂದು 1925ರಲ್ಲಿ ನಾಗ್ಪುರದಲ್ಲಿ ಪ್ರಾರಂಭವಾದಂತಹ ಒಂದು ಶಾಖೆ ಇವತ್ತು ದೇಶದಲ್ಲಿ 83,000 ಜಾಗಗಳಲ್ಲಿ ಇವತ್ತು ಸಂಘದ ಶಾಖೆ ಇದೆ ಬಂಧುಗಳೇ, ಸಂಘದ ಶಾಖೆ ಇದೆ. ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ಸಂಘ, ಇವತ್ತು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇವತ್ತು ಸಂಘದ ಕಾರ್ಯ ಇವತ್ತು ನಡೀತಾ ಇದೆ. ಅಂತ ಒಂದು ಶ್ರೇಷ್ಠವಾದಂಥ ಸಂಘಟನೆ ಇವತ್ತು ಇಡೀ ದೇಶದಲ್ಲಿ ಹಿಂದೂ ಸಮಾಜವನ್ನು ಒಟ್ಟು ಮಾಡುವಂಥ ಕಾರ್ಯವನ್ನು ಇವತ್ತು ಮಾಡ್ತಾ ಇದೆ. ಇಂಥದೇ ಒಂದು ಶಾಖೆಯಲ್ಲಿ ಕಬಡ್ಡಿ ಆಟವನ್ನು ಆಡಿಕೊಂಡು ಇವತ್ತು ಜಗತ್ತನ್ನೇ ಆಟ ಆಡಿಸ್ತಿರುವಂತಹ ಆ ಶ್ರೇಷ್ಠವಾದಂತಹ ನಮ್ಮ ದೇಶದ ಪ್ರಧಾನಿಯನ್ನು ಕೊಟ್ಟದ್ದು ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅಂತ ಒಂದು ಸಾವಿರಾರು ಲಕ್ಷಾಂತರ ಸ್ವಯಂ ಸೇವಕರು ಇವತ್ತು ನಮ್ಮ ದೇಶದಲ್ಲಿ ಇದ್ದಾರೆ. ಅಂತ ಒಂದು ಶ್ರೇಷ್ಠ ಸಂಘಟನೆಯ 100ನೇ ವರ್ಷದ ಕಾರ್ಯಕ್ರಮಕ್ಕೋಸ್ಕರ ಇವತ್ತು ದೇಶಾದ್ಯಂತ ಕಾರ್ಯಕ್ರಮಗಳಾಗ್ತಾ ಇದೆ ಬಂಧುಗಳೇ. ನಾನು ಬಹಳ ಸಂತೋಷ ಅಂದರೆ ಕೇರಳಕ್ಕೆ ಬರುವುದಂದ್ರೆ ಬಹಳ ಸಂತೋಷ ಆಗುತ್ತೆ. ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ
ಸುಮಾರು 2 ವರ್ಷಗಳ ಹಿಂದೆ ಇದು ವಿಶ್ವ ಹಿಂದೂ ಪರಿಷತ್ನ ಭಾಗವಾಗಿತ್ತು, ಅಂದರೆ ಕರ್ನಾಟಕ ದಕ್ಷಿಣದು. ಪದೇ ಪದೇ ಈ ಕಡೆ ನಾನು ಪ್ರವಾಸ ಮಾಡ್ತಾ ಇದ್ದೆ. ಪ್ರತಿ ಸಲ ಬರಬೇಕಾದ್ರೆ ನಾನು ಮಾತನ್ನು ಹೇಳ್ತಾ ಇದ್ದೆ, ಕೇರಳದ ಸ್ವಯಂ ಸೇವಕರಂದ್ರೆ ಅದೊಂದು ತ್ಯಾಗದ ಪ್ರತೀಕ, ಪರಾಕ್ರಮದ ಪ್ರತೀಕ ಯಾರಾದರೂ ಇದ್ರೆ ಅದು ಕೇರಳದ ಸಂಘದ ಸ್ವಯಂ ಸೇವಕರು. ಯಾವಾಗಲೂ ಮಾತನ್ನು ಹೇಳುವುದಂತು, ಈ ಸಂಘಕ್ಕೋಸ್ಕರ, ಈ ಹಿಂದುತ್ವಕ್ಕೋಸ್ಕರ, ಈ ದೇಶಕ್ಕೋಸ್ಕರ ಸಾವಿರಾರು ಜನ ಕೇರಳದಲ್ಲಿ ಬಲಿದಾನವನ್ನು ಮಾಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತು ನೆನಪು ಮಾಡಬೇಕಾಗಿದೆ ಬಂಧುಗಳೇ. ಅವರು ಮಾತ್ರ ಅಲ್ಲ, ಈ ಹಿಂದುತ್ವಕ್ಕೋಸ್ಕರ ಸಾವಿರಾರು ಕಾರ್ಯಕರ್ತರು ಇವತ್ತು ಜೈಲಲ್ಲಿದ್ದಾರೆ, ಜೈಲಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಅಂಥವರ ಶ್ರೇಷ್ಠ ಕಾರ್ಯದ ಪರಿಣಾಮ ಇವತ್ತು ಕೇರಳದಲ್ಲಿ ಹಿಂದುತ್ವದ ಜಾಗರಣೆ ಆಗ್ತಾ ಇದೆ, ಹಿಂದುತ್ವದ ಕಾರ್ಯ ಆಗ್ತಾ ಇದೆ. ನಮ್ಗೆ ಗೊತ್ತು ಕೇರಳದಲ್ಲಿ ಯಾವ ಸರ್ಕಾರ ಇದೆ, ಅದೆಲ್ಲರೂ ನಮ್ಗೆ ಗೊತ್ತು. ಆ ಸರ್ಕಾರ ಮಾಡುತ್ತಿರುವಂತಹ ಹಿಂದೂಗಳ ಮೇಲೆ ಮಾಡುತ್ತಿರುವಂತಹ ದೌರ್ಜನ್ಯ, ಹಿಂದೂಗಳ ಮೇಲೆ ಮಾಡುತ್ತಿರುವಂತಹ ಅನ್ಯಾಯ, ಅದನ್ನೆಲ್ಲವನ್ನು ಎದುರಿಸಿ ನಾವು ಹಿಂದೂ ಸಮಾಜದ ಕಾರ್ಯವನ್ನು ಇವತ್ತು ಈ ಭಾಗದಲ್ಲಿ ಮಾಡ್ತಾ ಇದ್ದೀವಿ. ದ ಕೇರಳ ಸ್ಟೋರಿಯ ಬಗ್ಗೆ ಬಾಗ್ನಾಜಿ ಅವರೊಂದು ಮಾತನ್ನು ಹೇಳಿದರು. ಇವತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಕೇರಳದಲ್ಲಿ ದ ಕೇರಳ ಸ್ಟೋರಿ ಎಂಬಂತ ಒಂದು ಚಲನಚಿತ್ರ ಬರ್ತಾ ಇದೆ. ಅದರಲ್ಲಿ ಲವ್ ಜಿಹಾದ್ ಇದೆ, ಅದರಲ್ಲಿ ಹೆಣ್ಮಗಳಿಗೆ ಬೀಫನ್ನು ಕೊಟ್ಟು ತಿನ್ನಿಸಿ ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಇದು ಕೇರಳದ ಜಾತ್ಯತೀತೆಯ ವಿರುದ್ಧ ರಾಕ್ಷಸಿತನವನ್ನು ತೋರಿಸ್ತಾ ಇದ್ದಾರೆ. ಜಾತ್ಯತೀತೆ ಏನಂದೇಳಿ ಬಾಗ್ಡಾಜಿ ಅವರು ನಮ್ಮ ಮುಂದೆ ಇಟ್ರು. ರಾಕ್ಷಸೀತನ ಅಂದ್ರೆ ಏನು ಬಂಧುಗಳೇ? ನಾನು ನಿನ್ನೆ ಶತಕ್ ಸಂಘದ 100ನೇ ವರ್ಷದ ಹಿನ್ನೆಲೆಯಲ್ಲಿ ಶತಕ್ ಅಂತ ಒಂದು ಚಲನಚಿತ್ರ ಪ್ರಾರಂಭ ಆಗಿದೆ. ಇವತ್ತು ಇಡೀ ದೇಶಾದ್ಯಂತ ಬಿಡುಗಡೆ ಆಗಿದೆ. ಆ ಚಲನಚಿತ್ರವನ್ನು ನೋಡಿದೆ. ಅದರಲ್ಲಿ ಡಾಕ್ಟರ್ ಜಿ ಅವರ ಪ್ರಾರಂಭದ ದಿನಗಳನ್ನು ತೋರಿಸ್ತಾ ಇದ್ದಾರೆ. ಅವರು ಸ್ವಾತಂತ್ರ್ಯದ ಹೋರಾಟಕ್ಕೋಸ್ಕರ ಜೈಲಲ್ಲಿ ಹೋದಂಥ ಸಂದರ್ಭದಲ್ಲಿ 1921ನೇ ಇಸವಿಯನ್ನು ನಾನು ಹೇಳ್ತಾ ಇರೋದು. ಅವರಿಗೆ ಒಂದು ಸುದ್ದಿ ಬರುತ್ತೆ, ಇಡೀ ದೇಶದಲ್ಲಿ ಖಿಲಾಫತ್ ಚಳವಳಿ ಆಗ್ತಾ ಇದೆ. ಮಹಾತ್ಮ ಗಾಂಧೀಜಿಯವರು ಆ ಖಿಲಾಫತ್ತಿನ ವಿರುದ್ಧ ನಾವು ಪ್ರತಿಭಟನೆಯನ್ನು ದೇಶಾದ್ಯಂತ ಮಾಡಬೇಕು ಅಂತ ಹೇಳಿ ಕರೆಯನ್ನು ಕೊಡ್ತಾರೆ. ದೇಶಾದ್ಯಂತ ದೇಶದ ಜನ ಗಾಂಧೀಜಿಯವರು ಹೇಳಿದ್ರಲ್ವಾ, ಆ ಕಾರಣಕ್ಕೋಸ್ಕರ ಖಿಲಾಫತ್ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ದೇಶಾದ್ಯಂತ ಖಿಲಾಫತ್ ಚಳವಳಿ ನಡೆಸಿದ್ರೆ ಕೇರಳದಲ್ಲಿ ಆದದ್ದೇನು? ಮಲ್ಬಾರ್ನಲ್ಲಿ ಖಿಲಾಫತ್ತಿನ ಹೆಸರಿನಲ್ಲಿ ಮೋಪ್ಲಾ ದಂಗೆ ಆಯ್ತಲ್ಲ ಬಂಧುಗಳೇ. 1-2 ಹಿಂದೂಗಳ ಹತ್ಯೆನ, 10,000ಕ್ಕಿಂತಲೂ ಹೆಚ್ಚು ಹಿಂದೂಗಳ ಹತ್ಯೆಯನ್ನು ಇಲ್ಲಿಯ ಇಸ್ಲಾಮಿಕ್ ಗುಂಪು ಅವತ್ತಿನ 1921ರಲ್ಲಿ ಅವತ್ತು ಮಾಡಿದ್ರು. ಸಾವಿರಾರು ಹೆಣ್ಮಕ್ಕಳ ಅತ್ಯಾಚಾರವನ್ನು ಮಾಡಿದ್ರು, ಸಾವಿರಾರು ಹಿಂದೂಗಳ ಮತಾಂತರವನ್ನು ಮಾಡಿದ್ರು. ಒಬ್ರು ಗೋಪಾಲ್ ನಾಯರ್ ಅಂತೇಳಿ ಒಂದು ಬಹಳ ಸುಂದರವಾದಂತಹ ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಮೋಪ್ಲಾ ದಂಗೆ ಬಗ್ಗೆ ಹೇಳಿದೆ. ಅವರು ಮಾತ್ರ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಒಂದು ಪುಸ್ತಕ ಬರೆದಿದ್ದಾರೆ, ಪಾಕಿಸ್ತಾನ ವಿಭಜನೆ ಆದಂತ ಸಂದರ್ಭದಲ್ಲಿ. ಅದರಲ್ಲಿ ಕೂಡ ಮೋಪ್ಲಾ ದಂಗೆಯನ್ನು ಬರೆದಿದ್ದಾರೆ. ಇದು ರಾಕ್ಷಸಿತನವಲ್ವಾ? ಇವತ್ತು ಇಲ್ಲಿ ಹೆಣ್ಮಕ್ಳಿದ್ದಾರೆ, ಇವತ್ತು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಹಿಂದೂ ಯುವತಿಯರನ್ನು ಇಸ್ಲಾಮಿಗೆ ಮತಾಂತರ ಮಾಡುವಂತ ಒಂದು ವ್ಯವಸ್ಥಿತವಾದಂತ ಷಡ್ಯಂತ್ರ ಇವತ್ತು ನಮ್ಮ ಭಾಗದಲ್ಲಿ ಆಗ್ತಾ ಇದೆ. ಇವತ್ತು ಲಕ್ಷಾಂತರ ಹಿಂದೂ ಹೆಣ್ಮಕ್ಳು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ನಾವು ನೋಡಿದೀವಿ, ನಮ್ಮ ಕಣ್ಮುಂದೆ ಇದೆ. ಮೊನ್ನೆ ನಮ್ಮ ಮಂಗಳೂರಲ್ಲಿ ಆಯ್ತು, ಇಲ್ಲೇ ಇದೇ ಹೆಣ್ಮಗಳು, ಇಲ್ಲೇ ಒಬ್ಬ ಮುಸಲ್ಮಾನ ಯುವಕ, ಆ ತಾಯಿ ಬಂದು ನಮ್ಮಲ್ಲಿ ಕಣ್ಣೀರು ಇಡಬೇಕಾದ್ರೆ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಬಂಧುಗಳೇ. ಇದು ರಾಕ್ಷಸಿತನವಲ್ವಾ ಇದು? ಅರೆ, ನಾವು ಬಹಳ ಶ್ರದ್ಧೆಯಿಂದ ಆ ಗೋಮಾತೆಯನ್ನು ಪೂಜೆ ಮಾಡಬೇಕಾದ್ರೆ ಆ ಗೋವಿನ ನಿರಂತರವಾದಂತಹ ಹತ್ಯೆಯನ್ನು ಇವತ್ತು ಈ ಭಾಗದಲ್ಲಿ ಆಗ್ತಾ ಇದೆ. ಇದು ರಾಕ್ಷಸಿತನವಲ್ವಾ ಬಂಧುಗಳೇ? ಭಯೋತ್ಪಾದನೆಯ ಮುಖಾಂತರ ಲಕ್ಷಾಂತರ ಹಿಂದೂಗಳನ್ನು ಹತ್ಯೆ ಮಾಡುವಂತ ಒಂದು ಸಂಚು ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, 10 ಹಿಂದೂ ಕಾರ್ಯಕರ್ತರನ್ನು
ಇವತ್ತು ಕೊಲ್ಲುವಂತ, ಹತ್ಯೆ ಮಾಡುವಂತ ಒಂದು ವ್ಯವಸ್ಥಿತ ಸಂಚು ಇವತ್ತು ಆಗ್ತಾ ಇದೆ. ಇದು ರಾಕ್ಷಸಿತನವಲ್ವಾ? ದ ಕೇರಳ ಸ್ಟೋರಿಯಲ್ಲಿ ಏನಾದರೂ ಬಂದ್ರೆ ನಾವು ಅದನ್ನು ವಿರೋಧಿಸ್ತೀವಿ. ಬಂಧುಗಳೇ, ಇವತ್ತು ಕೇರಳದಲ್ಲಿ ಒಂದು ವ್ಯವಸ್ಥಿತವಾದಂತಹ ಒಂದು ಸಂಚು ಇವತ್ತು ನಮ್ಮ ಭಾಗದಲ್ಲಿ ಆಗ್ತಾ ಇದೆ. ಹಾಗಾಗಿ ಇದಕ್ಕೆಲ್ಲವನ್ನು ಉತ್ತರವನ್ನು ಕೊಡಬೇಕಾದ್ರೆ ನಾವೆಲ್ಲರೂ ಸಂಘಟಿತರಾಗಬೇಕು. ಅದಕ್ಕೋಸ್ಕರನೇ ಇವತ್ತು ಇಡೀ ದೇಶದಲ್ಲಿ ಹಿಂದೂ ಸಮಾಜೋತ್ಸವವನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ಹಿಂದುತ್ವ ಅಂದ್ರೆ ಅದು ಮುಸಲ್ಮಾನರ ವಿರುದ್ಧ, ಹಿಂದುತ್ವ ಅಂದ್ರೆ ಅದು ಅಲ್ಪಸಂಖ್ಯಾತರ ವಿರುದ್ಧ. ಇಲ್ಲಿ ಅಲ್ಪಸಂಖ್ಯಾತರಿಗೆ ಅವಕಾಶ ಇಲ್ಲ ಬದುಕಲಿಕ್ಕೆ, ಇವತ್ತು ಮುಸಲ್ಮಾನರಿಗೆ ಜೀವನ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಹಿಂದುತ್ವದ ವಿರುದ್ಧ ಒಂದು ಅಪಪ್ರಚಾರ, ಅವಮಾನ ಮಾಡುವಂತ ಕಾರ್ಯ ಇವತ್ತು ಆಗ್ತಾ ಇದೆ. ಬಂಧುಗಳೇ, ಯಾವ ಹಿಂದುತ್ವ ಬಂಧುಗಳೇ? ಈ ದೇಶಕ್ಕೆ ಮುಸಲ್ಮಾನರು ನಮಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ನಮ್ಮ ದೇಶಕ್ಕೆ ಬಂದರು ಸಾವಿರಾರು ವರ್ಷಗಳ ಹಿಂದೆ. ಆಯ್ತು, ನೀವು ಬನ್ನಿ ನಮ್ಮ ಜೊತೆ ವ್ಯಾಪಾರ ಮಾಡಿ ಅಂತ ನಾವು ಅವಕಾಶ ಕೊಟ್ಟವರು. ಅಷ್ಟು ಮಾತ್ರ ಅಲ್ಲ, ಆಯ್ತು ನಮ್ದು ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ, ನಮ್ಗೆ ಒಂದು ಸ್ವಲ್ಪ ಮನೆ ಕಟ್ಟಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ರು. ನಮ್ಮ ಪೂರ್ವಜರು ಅದಕ್ಕೂ ಅವಕಾಶ ಕೊಟ್ಟರು. ಅದಾದ ನಂತರ ಹೇಳಿದ್ರು, ಶುಕ್ರವಾರ ನಮಗೆ ಪ್ರಾರ್ಥನೆ ಮಾಡಬೇಕು, ಅದಕ್ಕೋಸ್ಕರ ಒಂದು ಪ್ರಾರ್ಥನಾ ಮಂದಿರವನ್ನು ಕಟ್ಟಬೇಕು, ಮಸೀದಿಯನ್ನು ಕಟ್ಟಬೇಕು, ಅದಕ್ಕೋಸ್ಕರ ಸ್ವಲ್ಪ ಜಾಗವನ್ನು ಕೊಡಿ ಅಂತ ಹೇಳಿ. ಬಂಧುಗಳೇ, ನಿಮ್ಗೆ ಗೊತ್ತಿಲ್ಲ, ಇಡೀ ದೇಶದಲ್ಲಿ ಮೊದಲನೇ ಮಸೀದಿ ನಿರ್ಮಾಣ ಆದದ್ದು ಅದು ಕೇರಳದಲ್ಲಿ. ಅದಕ್ಕೆ ಜಾಗ ಕೊಟ್ಟವರು ನಮ್ಮ ಕೇರಳದ ಹಿಂದೂಗಳು. ಬಂಧುಗಳೇ, ಅಂತ ಒಂದು ಹಿಂದುತ್ವವನ್ನು ಇವತ್ತು ಮುಸಲ್ಮಾನರ ವಿರುದ್ಧ ಅಂತ ಹೇಳ್ತಾರೆ. ಇವತ್ತು ಒಂದು ಮಸೀದಿ ಅಲ್ಲ, ಈ ದೇಶದಲ್ಲಿ ಲಕ್ಷಾಂತರ ಮಸೀದಿಗಳನ್ನು ಕಟ್ಟಿದ್ದಾರೆ. ಅವಕಾಶ ಕೊಟ್ಟವರು ನಾವು, ಬದುಕಲಿಕ್ಕೆ ಅವಕಾಶ ಕೊಟ್ಟವರು ನಾವು. ಇಂಥ ಒಂದು ಶ್ರೇಷ್ಠ ಧರ್ಮವನ್ನು, ಶ್ರೇಷ್ಠ ಸಂಸ್ಕೃತಿಯನ್ನು ಇವತ್ತು ಸುಳ್ಳು ಹೇಳುವುದರ ಮುಖಾಂತರ ಅವಮಾನ ಮಾಡುವಂಥ, ಅಪಪ್ರಚಾರ ಮಾಡುವಂಥ ಕಾರ್ಯ ಇವತ್ತಾಗ್ತಾ ಇದೆ. ಇದೇ ಹತ್ತಿರದ ತಮಿಳುನಾಡಿನ ಉಪಮುಖ್ಯಮಂತ್ರಿ ಸ್ಟಾಲಿನ್ ಹೇಳ್ತಾನೆ, ಸನಾತನ ಧರ್ಮ ಎಂಬುದು ಅದೊಂದು ಡೆಂಗ್ಯೂ, ಅದೊಂದು ಮಲೇರಿಯಾ, ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು. ಯಾವ ಸನಾತನ ಧರ್ಮ ಬಂಧುಗಳೇ? ಇವತ್ತು ಜಗತ್ತು ಭಾರತವನ್ನು ನೋಡ್ತಾ ಇದೆ ಅಲ್ವಾ, ಇದೇ ಸನಾತನ ಧರ್ಮಕ್ಕೋಸ್ಕರ. ಅಲ್ಲ, ಜಗತ್ತಿನ ಜನ ನನಗೆ ನೆಮ್ಮದಿ ಇಲ್ಲ, ನನಗೆ ನಿದ್ರೆ ಬರ್ತಾ ಇಲ್ಲ, ನನಗೆ ಶಾಂತಿ ಬೇಕು ಎಂಬ ಕಾರಣಕ್ಕೋಸ್ಕರ ಜಗತ್ತಿನಾದ್ಯಂತ ಜನ ಭಾರತಕ್ಕೆ ಬಂದು ಭಾರತದಲ್ಲಿ ಆಶ್ರಯವನ್ನು ತೆಗೆದುಕೊಂಡು ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಪರಂಪರೆಯನ್ನು ತಿಳಿದುಕೊಂಡು ಇವತ್ತು ಶಾಂತಿಯುತವಾಗಿ ವಾಪಸ್ ತಮ್ಮ ದೇಶಕ್ಕೆ ಹೋಗಿ ಸುಖಮಯವಾಗಿ ಜೀವನ ಮಾಡ್ತಾ ಇದ್ದಾರೆ. ಇದು ಸನಾತನ ಧರ್ಮದ ಕೊಡುಗೆ ಅಲ್ವಾ ಬಂಧುಗಳೇ? ಅರೆ, ನಾನು ಪಾಪ ಮಾಡಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ, ನಾನು ಅನ್ಯಾಯ ಮಾಡಿದ್ದೀನಿ, ಆ ಮಾಡಿದಕ್ಕೆ ಪಶ್ಚಾತ್ತಾಪವಾಗಿ ನನಗೆ ಪುಣ್ಯ ಸಿಗಬೇಕೆಂಬ ಕಾರಣಕ್ಕೋಸ್ಕರ ಜಗತ್ತಿನ ಲಕ್ಷಾಂತರ ಜನ ನಮ್ಮ ದೇಶಕ್ಕೆ ಬಂದು ಗಂಗಾ ನದಿಯಲ್ಲಿ 3 ಸಲ ಮಿಂದು ಎತ್ತು ನನಗೆ ಪುಣ್ಯ ಸಿಕ್ಕಿತೆಂಬ ಕಾರಣಕ್ಕೋಸ್ಕರ ಈ ದೇಶಕ್ಕೆ ಬರ್ತಾರೆ. ಇದು ಸನಾತನ ಧರ್ಮದ ಕೊಡುಗೆ ಅಲ್ವಾ ಬಂಧುಗಳೇ? ಇದು ಸನಾತನ ಧರ್ಮದ ಕೊಡುಗೆ ಅಲ್ವಾ ಬಂಧುಗಳೇ? ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತಹ, ಸಮಾಧಾನವನ್ನು ಕೊಡುವಂತಹ ಸಾಕ್ಷಾತ್ ಭಗವಂತ ಸೃಷ್ಟಿಸಿದಂತಹ ಸನಾತನ ಧರ್ಮ ಎಂಬುದು ಅದೊಂದು ಅಮೃತ ಬಂಧುಗಳೇ, ಅಮೃತ ಜಗತ್ತಿಗೆ. ಇವತ್ತು ಜಗತ್ತು ಉಳಿಬೇಕಾದ್ರೆ ಈ ಧರ್ಮ ಉಳಿಬೇಕು. ಈ ಧರ್ಮ ಇಲ್ಲ ಅಂತ ಹೇಳಿದ್ರೆ ಜಗತ್ತು 100ಕ್ಕೆ 100 ಉಳಿಯಲ್ಲ. ಅಂತಹ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ. ಬಂಧುಗಳೇ, ಈ ಭೂಮಿಯಲ್ಲಿ ಯಾವುದೇ ಪ್ರಾಣಿ ಇರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ಯಾವುದೇ ಜೀವಿ ಇರ್ಬೋದು, ಅವನು ಹುಟ್ಟಿದ ಮೇಲೆ ಸಾಯಲೇಬೇಕು. ಯಾರಿಗೆ ಡೇಟ್ ಆಫ್ ಬರ್ತ್ ಇದೆ ಅದಕ್ಕೆ ಡೇಟ್ ಆಫ್ ಡೆತ್ ಇದೆ. ಆದರೆ ಸನಾತನ ಧರ್ಮ ಯಾವಾಗ ಪ್ರಾರಂಭ ಆಗಿದೆ, ಯಾರು ಪ್ರಾರಂಭ ಮಾಡಿದೆ, ಅದಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ. ಹಾಗಾದ್ರೆ ಡೇಟ್ ಆಫ್ ಬರ್ತ್ ಇಲ್ಲದಕ್ಕೆ ಡೇಟ್ ಆಫ್ ಡೆತ್ ಇಲ್ಲ. ಹಾಗಾಗಿ ಸನಾತನ ಧರ್ಮ ಎಂಬುದು ಅದೊಂದು ಮೃತ್ಯುಂಜಯ ಸಮಾಜ. ಬಂಧುಗಳೇ, ಇದನ್ನು ಯಾರು ಎಷ್ಟು ಸಂಚು, ಯಾರು ಎಷ್ಟು ಷಡ್ಯಂತ್ರ ರೂಪಿಸಿದರೋ ಇದನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕೊನೆಯದಾಗಿ ಬಂಧುಗಳೇ, ಸಂಘ 100ನೇ ವರ್ಷದ ಹಿನ್ನೆಲೆಯಲ್ಲಿ ಪಂಚ ಪರಿವರ್ತನೆಯ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದೆ.
ಬಾಗ್ಲಾಜಿ ಭಾಳ ಚೆನ್ನಾಗಿ ಹೇಳಿದರು. ಸಾಮಾಜಿಕ ಸಾಮರಸ್ಯ, ಪರ್ಯಾವರಣ, ಸ್ವದೇಶಿ ಚಿಂತನೆ, ಕುಟುಂಬ ಪ್ರಬೋಧನ, ಸಾಮಾಜಿಕ ಕರ್ತವ್ಯ, ಹೀಗೆ 5 ವಿಷಯಗಳ ಬಗ್ಗೆ ನಾವು ಜಾಗೃತಿಯನ್ನು ವಹಿಸಬೇಕೆಂಬಂಥ ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಬೇರೆ ಪಂಚಪರಿವರ್ತನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಒಂದು ವಿಷಯದ ಬಗ್ಗೆ ನಾನು ಮಾತಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಬಹುಶಃ ಇವತ್ತು ನಾವು ಎಲ್ಲರೂ ಯೋಚನೆ ಮಾಡಬೇಕಾದದ್ದು, ನಾವೆಲ್ಲರೂ ಹಿಂದೂಗಳು ಒಟ್ಟಿಗೆ ಇದ್ದೇವೆ ಅಂತ ಅಂದ್ಕೊಳ್ತೀವಿ. ಆದರೂ ಎಷ್ಟೋ ಕಡೆ ಹಿಂದೂಗಳಿಗೆ ಮನೆಗೆ ಒಳಗೆ ಪ್ರವೇಶ ಇಲ್ಲ, ಯಾವ ದೇವಸ್ಥಾನದ ಒಳಗಡೆ ಮಂದಿರಕ್ಕೆ ಪ್ರವೇಶ ಇಲ್ಲ, ಬಾವಿಯಲ್ಲಿ ನೀರು ತೆಗೆಯಲಿಕ್ಕೆ ಅವಕಾಶ ಇಲ್ಲ, ಸ್ಮಶಾನಕ್ಕೆ ಒಳಗೆ ಹೋಗಲಿಕ್ಕೆ ಪ್ರವೇಶ ಇಲ್ಲ. ಇದು ಯಾವ ನ್ಯಾಯ ಬಂಧುಗಳೇ? ನಮ್ಮ ಕರ್ನಾಟಕದಲ್ಲಿ ನಿನ್ನೆ ಪತ್ರಿಕೆಯಲ್ಲಿ ಬಂತು, ಯಾವುದೋ ಒಂದು ಕುಟುಂಬ ದೇವಸ್ಥಾನಕ್ಕೆ ಬಂದಿದ್ದಾರೆ, ಅವರು ಕೆಳಗಿನ ಜಾತಿಯವರೆಂಬ ಕಾರಣಕ್ಕೋಸ್ಕರ ಆ ಇಡೀ ಕುಟುಂಬವನ್ನೇ ಹೊರಗೆ ಹಾಕಿದರು. ಅರೆ, ನಾವು ನಮ್ಮ ಮನೆಗೆ ಒಬ್ಬ ಮುಸಲ್ಮಾನನನ್ನು ಒಳಗೆ ಕರೆದು ಅವನಿಗೆ ನೀರು ಕೊಡ್ತೀವಿ, ಒಬ್ಬ ಮುಸಲ್ಮಾನನನ್ನು ಒಳಗೆ ಕರೆದು ನಾವು ಅವನಿಗೆ ಊಟ ಹಾಕ್ತೀವಿ, ಒಬ್ಬ ಮುಸಲ್ಮಾನನ್ನು ದೇವಸ್ಥಾನಕ್ಕೆ ಕರೆದು ಅವನಿಗೆ ಗೌರವ ಕೊಡ್ತೀವಿ, ಹಾರ ಹಾಕ್ತೀವಿ. ಅಂಥದ್ದು ಒಬ್ಬ ಹಿಂದೂ ಮನೆಯೊಳಗಡೆ ಬಂದರೆ ಅವನಿಗೆ ಅವಕಾಶ ಇಲ್ಲ. ಇದು ಯಾವ ನ್ಯಾಯ? ನಾವೇ ಯೋಚನೆ ಮಾಡಬೇಕಲ್ವ ಬಂಧುಗಳೇ? ಏನು ತಪ್ಪು ಮಾಡಿದ್ದಾರೆ ಅವನು? ಒಂದ್ಸಲ ಇದೇ ಕಾರ್ಯಕ್ರಮದ ಸಂದರ್ಭ ನಮ್ಮ ಕರ್ನಾಟಕದಲ್ಲಿ ಒಂದು ಸಣ್ಣ ಸಭೆ ಆಗಬೇಕಾದ್ರೆ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಒಬ್ಬರು ಪ್ರಮುಖರು ರಾಮ ಮಂದಿರದ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿ ಒಬ್ಬ ಹುಡುಗ ಎದ್ದು ನಿಂತ. ಅವನು ಹೇಳಿದ, ನೀವು ರಾಮ ಮಂದಿರದ ಬಗ್ಗೆ ಚೆನ್ನಾಗಿ ಮಾತಾಡಿದ್ರಿ, ನನ್ನ ಮನೆಯ ಕುಟುಂಬ ರಾಮನನ್ನು ಆರಾಧನೆ ಮಾಡ್ತೀವಿ, ನಾವು ಪ್ರತಿ ವಾರ ಭಜನೆ ಮಾಡ್ತೀವಿ, ಪ್ರತಿ ವಾರ ರಾಮನನ್ನು ಪ್ರತಿನಿತ್ಯ ನಾವು ರಾಮನಿಗೆ ಪೂಜೆ ಮಾಡ್ತೀವಿ, ಆದರೆ ನನ್ನದೇ ಊರಿನ ರಾಮ ಮಂದಿರದ ಒಳಗಡೆ ಹೋಗ್ಲಿಕ್ಕೆ ನನಗೆ ಪ್ರವೇಶ ಇಲ್ಲ. ಎಂಥ ಮಾತು ಹೇಳಿ! ಆಗ ಅಲ್ಲಿದ್ದಂಥ ವಿಶ್ವ ಹಿಂದೂ ಪರಿಷತ್ನ ಹಿರಿಯರು ಎದ್ದು ನಿಂತು ಅವನ ಹತ್ತಿರ ಬಂದು ಅವನಿಗೆ ಕಾಲಿಗೆ ನಮಸ್ಕಾರ ಮಾಡಿ ನನ್ನನ್ನು ಕ್ಷಮಿಸಿಬಿಡು ಅಂತ ಹೇಳಿದರು. ಬಂಧುಗಳೇ, ನಾವು ಯೋಚನೆ ಮಾಡಬೇಕಲ್ವಾ? ಅದಕ್ಕೋಸ್ಕರ ಸಂಘ ಹೇಳಿತು, ಪ್ರತಿಯೊಬ್ಬರಿಗೆ ಮುಕ್ತವಾದಂಥ ಅವಕಾಶವನ್ನು ಕೊಡಬೇಕು. ಅದಕ್ಕೋಸ್ಕರ ಈ ಕಾರ್ಯಕ್ರಮದ ಮುಖಾಂತರ ನಾವು ಸಂಕಲ್ಪವನ್ನು ಮಾಡಬಹುದಾ? ನನ್ನ ಈ ಕುಂಬ್ಳಾಜೆ ಪಂಚಾಯತಿನಲ್ಲಿ ನನಗೆ ಗೊತ್ತಿಲ್ಲ ಇದೆಯಾ ಇಲ್ವಾ ಅಂತ, ಇಂಥ ಒಂದೇ ಒಂದು ಘಟನೆಗಳು ಆಗಲಿಕ್ಕೆ ನಾವು ಬಿಡುವುದಿಲ್ಲ. ಎಲ್ಲರಿಗೆ ಮಂದಿರಕ್ಕೆ ಎಲ್ಲರಿಗೆ ಮುಕ್ತವಾದಂಥ ಪ್ರವೇಶ, ಬಾವಿಯೊಳಗೆ ನೀರು ತೆಗೆಯುವುದು ಎಲ್ಲರಿಗೆ ಅವಕಾಶ, ಸ್ಮಶಾನಕ್ಕೆ ಎಲ್ಲರಿಗೆ ಅವಕಾಶ, ಎಲ್ಲರ ಮನೆಗೆ ಅವನು ಬರಬೇಕು. ಕಳೆದ ವರ್ಷ ನನ್ನ ಮಗಳಿಗೆ 10 ವರ್ಷ, ಆ 10 ವರ್ಷದ ಹುಟ್ಟುಹಬ್ಬವನ್ನು ನಾನು ಆಚರಣೆ ಮಾಡಿದೆ. ನನ್ನ ಮನಸ್ಸಲ್ಲಿ ಬಂತು, ನಾನೊಬ್ಬ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖನಾಗಿ ನಾನು ಈ ಸಾಮರಸ್ಯದ ಬಗ್ಗೆ ಬಹಳ ಮಾತಾಡ್ತೀನಿ, ಆದರೂ ನಾನು ಒಂದು ಸಂದೇಶವನ್ನು ಕೊಡಬೇಕಲ್ವ? ಅದಕ್ಕೋಸ್ಕರ 5 ಆ ರೀತಿಯ ಕುಟುಂಬಗಳನ್ನು ನನ್ನ ಮಗಳ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಾನು ಕರೆದು ವೇದಿಕೆಯಲ್ಲಿ ಕೂರಿಸಿ ಆ 5 ಕುಟುಂಬದ, ನನ್ನ ಕುಟುಂಬದವರ ಸೇರಿಕೊಂಡು ಆ 5 ಕುಟುಂಬದ ಪಾದ ಪೂಜೆಯನ್ನು ನಾನು ಮಾಡಿದೆ ಬಂಧುಗಳೇ. ಪಾದ ಪೂಜೆಯನ್ನು ಮಾಡಿದೆ. ಆ ಪಾದ ಪೂಜೆಯನ್ನು ಮಾಡುವುದರ ಮುಖಾಂತರ ಮುಕ್ತವಾಗಿ ನನ್ನ ಮನೆಗೆ ಅವಕಾಶ, ಯಾರು ಬೇಕಾದರೂ ಬರ್ಬೋದು, ನಮ್ಮಲ್ಲಿ ಆ ಭೇದ ಭಾವ ಇಲ್ಲ ಎಂಬಂಥ ಸಂದೇಶವನ್ನು ಅಲ್ಲಿಂದ ನಾವು ಕೊಟ್ವಿ. ಅಲ್ಲಿ ತುಂಬ ಜನ ಕೂತ್ಕೊಂಡಿದ್ರು, ಎಲ್ಲರೂ ಹೇಳಿದ್ರು, ಆಯಿತು ನಾವು ಈ ರೀತಿಯ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತೇಳಿ. ಹಾಗಾಗಿ ಈ ರೀತಿಯ ಯೋಚನೆಯನ್ನು ನಾವೆಲ್ಲರೂ ಇವತ್ತು ಮಾಡ್ಬೋದಾ? ಇದು ಮಾಡಿದಾಗ ಒಂದು ಸಶಕ್ತವಾದಂಥ ಹಿಂದೂ ಸಮಾಜ ನಿರ್ಮಾಣ ಆಗುತ್ತೆ. ನಮಗೆ ಇವತ್ತು ಆಂತರಿಕವಾದಂಥ ಸಮಸ್ಯೆ ಇರುವುದು ಇದೆ. ಈ ಸಮಸ್ಯೆ ಸರಿಯಾದರೆ ಎಲ್ಲವೂ ಸರಿಯಾಗುತ್ತೆ. ಅದನ್ನು ವಿರೋಧಿಗಳು ಇವತ್ತು ಉಪಯೋಗ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಸಂಘ ಈ ವಿಶೇಷವಾದಂಥ ಕಾರ್ಯವನ್ನು ಇವತ್ತು ಮಾಡ್ತಾ ಇದೆ ಬಂಧುಗಳೇ. ಈ ಕಾರ್ಯಕ್ರಮ ಭಾಳ ಚೆನ್ನಾಗಿದೆ, ತುಂಬ ಮಾತಾಡಬೇಕಿತ್ತು, ಆದರೂ ಸಮಯದ ಕೊರತೆ ಇದೆ. ಸಾಕಷ್ಟು ಜನ ಕುರ್ಚಿ ಖಾಲಿ ಮಾಡಿ ಹೋಗಿದ್ದಾರೆ. ಬಹುಶಃ ತುಂಬ ಜನ ತಾಯಂದಿರು ಈ ವೇದಿಕೆಯಲ್ಲಿ ಇದ್ದಾರೆ. ನಾವು ಅವರು ಹೇಳಿದಾಗೆ ನಮ್ಮ ಮಕ್ಕಳಿಗೆ ಇವತ್ತು ಸಂಸ್ಕಾರವನ್ನು ಕೊಡುವಂಥ ಕಾರ್ಯ ಇವತ್ತು ತಾಯಂದಿರ ಮುಖಾಂತರ ಆಗಬೇಕಾಗಿದೆ. ಅಂಥ ಕಾರ್ಯವನ್ನು ನಾವೆಲ್ಲರೂ ಇವತ್ತು ಮಾಡೋಣ. ಹಿಂದೂ ಸಮಾವೇಶ, ಹಿಂದೂ ಸಮಾಜೋತ್ಸವ ಇದು ಕೇವಲ ಒಂದು ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮದ ಮುಖಾಂತರ ಮುಂದಿನ ದಿವಸಗಳಲ್ಲಿ ನಮ್ಮಲ್ಲಿ ಪರಿವರ್ತನೆ ತರುವಂಥ ಕಾರ್ಯವನ್ನು ಕೂಡ ಇವತ್ತು ಮಾಡಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಮಾಡ್ತಾ ಇದೆ, ಅದರ ಜೊತೆ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಕೂಡ ಇವತ್ತು
ಇಡೀ ನಮ್ಮ ದೇಶಾದ್ಯಂತ ಈ ಕಾರ್ಯವನ್ನು ಮಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ನಮ್ಮ ಅಂತಾರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಕೇರಳಕ್ಕೆ ಪ್ರವಾಸ ಬಂದಿದ್ದಾರೆ. ಇಲ್ಲಿ ಕೂಡ ಗ್ರಾಮಗಳಲ್ಲಿ ಕೂಡ ಇವತ್ತು ಎಲ್ಲ ಭಾಗಗಳಲ್ಲಿ ಕೂಡ ಸಂಘದ ಕಾರ್ಯದ ಜೊತೆ ಇವತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯವನ್ನು ಬೆಳೆಸುವ ರೀತಿಯಲ್ಲಿ ಇವತ್ತು ಎಲ್ಲ ಯೋಜನೆಗಳು ಆಗ್ತಾ ಇದೆ. ಎಲ್ಲದಕ್ಕೂ ತಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಹೇಳಿ ನನಗೆ ಮಾತನಾಡಲು ಅವಕಾಶ ಕೊಟ್ಟದಕ್ಕೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಬೋ ಭಾರತ್ ಮಾತಾ ಕಿ